ನಮಸ್ಕಾರ. ಗರ್ಭಾವಸ್ಥೆಯಲ್ಲಿ ಬರೋ ಮಧುಮೇಹ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಥವಾ ಜಿಡಿಎಂ ಅಂತಾರಲ್ಲ, ಅದನ್ನ ಮ್ಯಾನೇಜ್ ಮಾಡೋದು ಕೆಲವೊಮ್ಮೆ ದೊಡ್ಡ ಸವಾಲನ್ಸುತ್ತೆ. ಆದ್ರೆ ಇವತ್ತು ಇದಕ್ಕೊಂದು ತುಂಬಾನೇ ಸಿಂಪಲ್ ಆದ್ರೆ ಅಷ್ಟೇ ಪವರ್ಫುಲ್ ಆದ ಒಂದು ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ನೋಡಿ, ಇಡೀ ಚರ್ಚೆಯ ಅಡಿಪಾಯನೇ ಈ ಮಾತು. ಡಾಕ್ಟರ್ ಪ್ರಶಾಂತ್ ಅವರ ಈ 3 ಕಾಲಿನ ಸ್ಟೂಲ್ ಅನ್ನೋ ಐಡಿಯಾನ ತಲೆಲಿಟ್ಕೋಬೇಕು. ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ ಮತ್ತೆ ಈ ಎರಡರಿಂದಲೂ ಕಂಟ್ರೋಲ್ಗೆ ಬರ್ದಿದ್ರೆ ಆ ಗ್ಯಾಪ್ ತುಂಬೋಕೆ ಸರಿಯಾದ ಔಷಧಿ. ಈ 3 ಕಾಲುಗಳು ಸ್ಟ್ರಾಂಗ್ ಆಗಿದ್ರೆ ತಾಯಿ ಮಗುವಿನ ಆರೋಗ್ಯದ ಜರ್ನಿ ಕೂಡ ಅಷ್ಟೇ ಸ್ಮೂತ್ ಆಗಿರುತ್ತೆ. ಹಾಗಾದ್ರೆ ಇವತ್ತು ನಾವು ಮಾತಾಡೋ 5 ಮುಖ್ಯ ವಿಷಯಗಳು ಇವು. ಪ್ಲಾಸೆಂಟಾದ ಚಾಲೆಂಜ್ನಿಂದ ಶುರು ಮಾಡಿ ಫ್ಯಾಮಿಲಿ ಸಪೋರ್ಟ್ವರೆಗೂ ಒಂದೊಂದಾಗಿ ಎಲ್ಲವನ್ನೂ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಸೆಕ್ಷನ್ಗೆ ಹೋಗೋಣ. ಎಲ್ಲಕ್ಕಿಂತ ಮೊದಲು ಅರ್ಥ ಮಾಡ್ಕೋಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಜಿಡಿಎಂ ಬಂದ್ರೆ ಅದು ಯಾರ್ದೇ ತಪ್ಪಲ್ಲ. ಇದು ಪ್ರೆಗ್ನೆನ್ಸಿಲಿ ನಡೆಯೋ ಒಂದು ನ್ಯಾಚುರಲ್ ಬಯೋಲಾಜಿಕಲ್ ಪ್ರಾಸೆಸ್ ಅಷ್ಟೇ. ಪ್ರೆಗ್ನೆನ್ಸಿ ಮುಂದುವರೆದ ಹಾಗೆ ಪ್ಲಾಸೆಂಟಾ ಅಂದ್ರೆ ಮಾಸು ಕೆಲವು ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ. ಅದರ ಕೆಲಸ ಏನ್ಗೊತ್ತಾ, ತಾಯಿಯ ದೇಹದ ಇನ್ಸುಲಿನ್ಗೆ ಒಂದು ಚೂರು ಬ್ರೇಕ್ ಹಾಕೋದು. ಯಾಕಂದ್ರೆ ಆಗ ರಕ್ತದಲ್ಲಿರೋ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಮಗುಗೆ ಸುಲಭವಾಗಿ ಸಿಗುತ್ತೆ. ಇದು ಒಳ್ಳೇದೆ. ಆದ್ರೆ ಜಿಡಿಎಂ ಇದ್ದಾಗ ತಾಯಿಯ ಪ್ಯಾಂಕ್ರಿಯಾಸ್ಗೆ ಈ ಬ್ರೇಕನ್ನ ಮೀರಿ ಎಕ್ಸ್ಟ್ರಾ ಇನ್ಸುಲಿನ್ ಸಪ್ಲೈ ಮಾಡೋಕೆ ಕಷ್ಟ ಆಗತ್ತೆ. ಇಲ್ಲಿಂದಾನೇ ಸಮಸ್ಯೆ ಶುರುವಾಗೋದು. ಸೊ ಕಂಟ್ರೋಲ್ ಇಲ್ದೆ ಶುಗರ್ ಮಗುಗೆ ಹೋದಾಗ ಏನಾಗುತ್ತೆ? ಮಗುವಿನ ದೇಹ ಕೂಡ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಅನ್ನೋದು ಒಂದು ಗ್ರೋತ್ ಹಾರ್ಮೋನ್ ಇದ್ದಾಗೆ. ಇದ್ರಿಂದ ಮಗು ವಿಪರೀತ ದೊಡ್ಡದಾಗಿ ಬೆಳೆದುಬಿಡುತ್ತೆ. ಇದಕ್ಕೆ ಮ್ಯಾಕ್ರೋಸೋಮಿಯಾ ಅಂತ ಅಂತಾರೆ. ಅದಕ್ಕೇನೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋದು ಅಷ್ಟು ಇಂಪಾರ್ಟೆಂಟ್. ಈಗ ನಾವು ನೋಡೋ ನಂಬರ್ಗಳು ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಇವು ಸ್ಟ್ರಿಕ್ಟ್ ಟಾರ್ಗೆಟ್ಗಳು. ಬೆಳಗ್ಗೆ ತಿಂಡಿಗಿಂತ ಮುಂಚೆ ಫಾಸ್ಟಿಂಗ್ ಶುಗರ್ ಲೆವೆಲ್ 95 mg/dl ಗಿಂತ ಕಡಿಮೆ ಇರ್ಲೇಬೇಕು. ಇದು ಮಸ್ಟ್. ಅದೇ ರೀತಿ ಯಾವುದೇ ಮೇನ್ ಮೀಲ್ಸ್ ಅಂದ್ರೆ ತಿಂಡಿ, ಊಟ ಅಥವಾ ರಾತ್ರಿ ಊಟ ಆದ 2 ಗಂಟೆಗಳ ನಂತರ ಶುಗರ್ ಲೆವೆಲ್ 120 mg/dl ಗಿಂತ ಕೆಳಗಿರ್ಬೇಕು. ಈ 2 ನಂಬರ್ಗಳೇ ಒಂದು ಹೆಲ್ದಿ ಪ್ರೆಗ್ನೆನ್ಸಿಯ ಬೌಂಡ್ರಿ ಲೈನ್ಸ್ ಅನ್ಬಹುದು. ಓಕೆ, ಈಗ ನಮ್ಮ ಸ್ಟೂಲ್ನ 2ನೇ ಕಾಲಿನ ಬಗ್ಗೆ ಮಾತಾಡೋಣ. ಇದನ್ನ ಸುಮ್ನೆ ವಾಕಿಂಗ್ ಅಂದ್ಕೋಬೇಡಿ. ಇದೊಂದು ಸ್ಪೆಸಿಫಿಕ್ ಮೆಡಿಕಲ್ ಟ್ರೀಟ್ಮೆಂಟ್. ಇದನ್ನ ನಾವು ಪೋಸ್ಟ್ ಮೀಲ್ ಕ್ಲಿನಿಕಲ್ ವಾಕ್ ಅಂತ ಕರೆಯೋಣ. ಇದರ ಸ್ಟೆಪ್ಸ್ ತುಂಬಾನೇ ಸಿಂಪಲ್ ಆದ್ರೆ ಬಹಳ ಮುಖ್ಯ. ಮೊದ್ಲಿಗೆ ಊಟ ಪೂರ್ತಿ ಮುಗಿಸ್ಬೇಕು. ಆಮೇಲೆ ಜಾಸ್ತಿ ತಡ ಮಾಡದೆ ಒಂದು 20ರಿಂದ 30 ನಿಮಿಷದೊಳಗೆ ವಾಕ್ ಶುರು ಮಾಡಬೇಕು. ಆಗ ರಕ್ತಕ್ಕೆ ಸಕ್ಕರೆ ಸೇರೋದನ್ನ ತಡೀಬಹುದು. ಸುಮಾರು 15-20 ನಿಮಿಷ ಸ್ವಲ್ಪ ಬ್ರಿಸ್ಕ್ ಆಗಿ ಅಂದ್ರೆ ವೇಗವಾಗಿ ನಡಿಬೇಕು. ಇದರ ಹಿಂದಿರೋ ಸೈನ್ಸ್ ಏನು ಗೊತ್ತಾ? ತುಂಬಾ ಸಿಂಪಲ್. ನಡೆಯೋವಾಗ ಕಾಲುಗಳ ದೊಡ್ಡ ದೊಡ್ಡ ಮಸಲ್ಸ್ಗೆ ಎನರ್ಜಿ ಬೇಕು. ಆಗ ಅವು ಇನ್ಸುಲಿನ್ ಇದೆಯೋ ಇಲ್ವೋ ಅಂತ ಕಾಯಲ್ಲ, ಡೈರೆಕ್ಟಾಗಿ ರಕ್ತದಿಂದ ಶುಗರ್ ಅನ್ನ ಹೀರ್ಕೊಂಡ್ಬಿಡುತ್ತೆ. ಅಕ್ಷರಶಃ ಸಕ್ಕರೆಯನ್ನ ತಿನ್ನುತ್ತವೆ. ಇದರಿಂದ ಪ್ಯಾಂಕ್ರಿಯಾಸ್ ಮೇಲಿನ ಹೊರೆ ಕಡಿಮೆ ಆಗತ್ತೆ. ಆದ್ರೆ ಕೆಲವು ಸರಿ ಏನಾಗತ್ತೆ ಅಂದ್ರೆ, ಪರ್ಫೆಕ್ಟ್ ಡಯಟ್ ಫಾಲೋ ಮಾಡಿ ಪ್ರತಿದಿನ ವಾಕ್ ಮಾಡಿದ್ರೂ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರೋದಿಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಲೈಫ್ ಸ್ಟೈಲ್ಗೂ ಒಂದು ಲಿಮಿಟ್ ಇದೆ ಅಂತ. ಇದಕ್ಕೊಂದು ಸಿಂಪಲ್ ರೂಲ್ ಇದೆ. 1 ವಾರದಲ್ಲಿ ಚೆಕ್ ಮಾಡಿದ ಟೋಟಲ್ ರೀಡಿಂಗ್ಸ್ನಲ್ಲಿ 20%ಗಿಂತ ಜಾಸ್ತಿ ರೀಡಿಂಗ್ಸ್ ಟಾರ್ಗೆಟ್ ಮೀರಿ ಹೋಗ್ತಾ ಇದೆ, ಆಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಔಷಧಿಗಳ ಬಗ್ಗೆ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ ಅಂತ ಅರ್ಥ. ಇಲ್ಲಿ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ. ಅದನ್ನ ಮೊದಲು ಸರಿ ಮಾಡ್ಕೊಳ್ಳೋಣ. ಮೆಡಿಸಿನ್ ಬೇಕು ಅಂದ್ರೆ ಅದು ನಮ್ಮ ಫೇಲಿಯರ್ ಅಂತ ಖಂಡಿತ ಅಲ್ಲ. ಪ್ರೆಗ್ನೆನ್ಸಿ ಬೆಳೆದ ಹಾಗೆ ಪ್ಲಾಸೆಂಟಾ ಕೂಡ ಬೆಳೆಯುತ್ತೆ. ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಜಾಸ್ತಿ ಮಾಡುತ್ತೆ. ಸೊ ಇದು ಪ್ಯೂರ್ಲಿ ಬಯೋಲಾಜಿಕಲ್. ಹಾಗಾಗಿ ಮೆಡಿಸಿನ್ ಅನ್ನೋದು ನಮ್ಮ 3 ಕಾಲಿನ ಸ್ಟೂಲ್ನ 3ನೇ ಅಷ್ಟೇ ಮುಖ್ಯವಾದ ಕಾಲು. ಇದು ತಾಯಿ ಮತ್ತು ಮಗುವಿನ ಆರೋಗ್ಯದ ನಡುವೆ ಕಟ್ಟುವ ಒಂದು ಸೇಫ್ಟಿ ಬ್ರಿಡ್ಜ್ ಇದ್ದಾಗೆ. ಸಾಮಾನ್ಯವಾಗಿ 2 ಥರದ ಔಷಧಿಗಳನ್ನ ಯೂಸ್ ಮಾಡ್ತಾರೆ. ಒಂದು ಮೆಟ್ಫಾರ್ಮಿನ್. ಇದು ಟ್ಯಾಬ್ಲೆಟ್ ರೂಪದಲ್ಲಿ ಸಿಗುತ್ತೆ. ಇದು ದೇಹದಲ್ಲಿರೋ ಇನ್ಸುಲಿನ್ ಅನ್ನು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳತ್ತೆ. ಇನ್ನೊಂದು ಇನ್ಸುಲಿನ್. ಇದು ಇಂಜೆಕ್ಷನ್. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ಇದು ಪ್ಲಾಸೆಂಟಾ ಕ್ರಾಸ್ ಮಾಡಿ ಮಗುಗೆ ಹೋಗೋದೇ ಇಲ್ಲ. ಸೊ ಮಗುವಿನ ದೃಷ್ಟಿಯಿಂದ ಇದು ತುಂಬಾನೇ ಸೇಫ್. ಪ್ರೆಗ್ನೆನ್ಸಿ ಮುಂದುವರೆದಂತೆ ಇನ್ಸುಲಿನ್ ಡೋಸ್ ಜಾಸ್ತಿ ಬೇಕಾಗಬಹುದು. ಅಯ್ಯೋ, ರೋಗ ಜಾಸ್ತಿ ಆಗ್ತಿದ್ಯಾ ಅಂತ ಗಾಬರಿ ಪಡ್ಬೇಕಿಲ್ಲ. ಇದರರ್ಥ ಪ್ಲೆಸೆಂಟಾ ಬೆಳೀತಿದೆ, ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅಡ್ಜಸ್ಟ್ ಮಾಡ್ತಿದ್ದಾರೆ ಅಂತ ಅಷ್ಟೇ. ಇದೊಂದು ನಾರ್ಮಲ್ ಪ್ರಾಸೆಸ್. ಈ ಜಿಡಿಎಂ ಮ್ಯಾನೇಜ್ಮೆಂಟ್ ಅನ್ನೋ ಜರ್ನಿಯಲ್ಲಿ ಫ್ಯಾಮಿಲಿಯ ಪಾತ್ರ ತುಂಬಾನೇ ದೊಡ್ಡದು. ಅವರ ಸಪೋರ್ಟ್ ಮತ್ತು ಸರಿಯಾದ ತಿಳುವಳಿಕೆ ಇದ್ರೆ ಎಲ್ಲವೂ ಸುಲಭ ಆಗತ್ತೆ.
ಫ್ಯಾಮಿಲಿಯವ್ರು ಹೇಗೆ ಹೆಲ್ಪ್ ಮಾಡಬಹುದು? ಊಟ ಆದ್ಮೇಲೆ ಜೊತೆಗೆ ವಾಕ್ಗೆ ಬರಬಹುದು. ಮನೇಲಿ ಬಿಸ್ಕೆಟ್, ಸ್ವೀಟ್ಸ್ ತರದ ಗುಪ್ತ ಸಕ್ಕರೆ ಪದಾರ್ಥಗಳನ್ನು ಕಡಿಮೆ ಮಾಡಬಹುದು. ಔಷಧಿ ತಗೋಬೇಕಾಗಿ ಬಂದ್ರೆ ಅದನ್ನ ಜಡ್ಜ್ ಮಾಡದೆ ಇಮೋಷನಲ್ ಸಪೋರ್ಟ್ ಕೊಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಡಾಕ್ಟರ್ ಹೇಳದ ಯಾವ ನ್ಯಾಚುರಲ್ ಮದ್ದನ್ನು ಟ್ರೈ ಮಾಡೋಕೆ ಪ್ರೋತ್ಸಾಹ ಕೊಡಬಾರ್ದು. ಓಕೆ, ಈಗ ನಾವು ಮಾತಾಡೋ ವಿಷಯ ತುಂಬಾನೇ ಸೀರಿಯಸ್. ಇದನ್ನ ಎಲ್ರೂ ಗಮನ ಇಟ್ಟು ಕೇಳಲೇಬೇಕು. ಯಾವಾಗ ಎಮರ್ಜೆನ್ಸಿ ಅಂತ ತಿಳಿಬೇಕು? ಒಂದೇ ಸಾರಿ ನಡುಕ ಬಂದ ಹಾಗೆ ಆಗೋದು, ಮೈ ತಣ್ಣಗೆ ಬೆವರೋದು, ವಿಪರೀತ ಹಸಿವಾಗೋದು ಅಥವಾ ಏನಾಗ್ತಿದೆ ಅಂತಾನೆ ಗೊತ್ತಾಗದೆ ಕನ್ಫ್ಯೂಸ್ ಆಗೋದು. ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅದು ಹೈಪೋಗ್ಲೈಸೀಮಿಯಾ ಆಗಿರಬಹುದು. ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಎಕ್ದಮ್ ಕಡಿಮೆ ಆಗಿರೋದು. ಗ್ಲೂಕೋಮೀಟರ್ನಲ್ಲಿ ರೀಡಿಂಗ್ 70 mg/dl ಗಿಂತ ಕಡಿಮೆ ಬಂದ್ರೆ ಅದು ಎಮರ್ಜೆನ್ಸಿ. 1 ನಿಮಿಷವೂ ತಡ ಮಾಡ್ದೆ ತಕ್ಷಣ ಸ್ವಲ್ಪ ಗ್ಲೂಕೋಸ್ ಅಥವಾ ಸಕ್ಕರೆ ತಿನ್ಬೇಕು. ಮತ್ತೆ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ ತಿಳಿಸ್ಬೇಕು. ಇದಲ್ಲದೆ ಮಗುವಿನ ಓಡಾಟ ಅಂದ್ರೆ ಫೀಟಲ್ ಮೂವ್ಮೆಂಟ್ ಕಡಿಮೆ ಆದ ಹಾಗೆ ಅನ್ಸಿದ್ರೆ ಅಥವಾ ಶುಗರ್ ಲೆವೆಲ್ ಪದೇ ಪದೇ 180ಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ರೆ, ನಿಲ್ದೆ ವಾಂತಿ ಆಗ್ತಿದ್ರೆ ಅಥವಾ ಇದ್ದಕ್ಕಿದ್ದ ಹಾಗೆ ಮೈ ಊದ್ಕೊಂಡ್ರೆ, ನಿರಂತರ ತಲೆನೋವು ಕಾಣಿಸ್ಕೊಂಡ್ರೆ, ಇಂಥ ಯಾವುದೇ ಲಕ್ಷಣಗಳಿದ್ರೂ ತಕ್ಷಣ ಡಾಕ್ಟರ್ಗೆ ತಿಳಿಸ್ಬೇಕು. ಕೊನೆಗೆ ಒಂದು ಮಾತು, GDM ಇರೋ ಪ್ರೆಗ್ನೆನ್ಸಿ ಅನ್ನೋದು ದೇಹಕ್ಕೆ ಒಂದು ಸ್ಟ್ರೆಸ್ ಟೆಸ್ಟ್ ಇದ್ದ ಹಾಗೆ. ಈ 9 ತಿಂಗಳು ಮುಗಿದೋಗ್ಬಹುದು. ಆದ್ರೆ ಈ ಸಮಯದಲ್ಲಿ ಕಲಿಯೋ ಆರೋಗ್ಯಕರ ಪಾಠಗಳು ಅಂದ್ರೆ ಸರಿಯಾದ ಊಟ, ವ್ಯಾಯಾಮ, ಡಿಸಿಪ್ಲಿನ್ ಇವೆಲ್ಲ ಲೈಫ್ ಲಾಂಗ್ ಜೊತೆಗಿರತ್ತೆ. ಇದು ಭವಿಷ್ಯದ ಆರೋಗ್ಯಕ್ಕೆ ಹಾಕ್ತಿರೋ ಒಂದು ಗಟ್ಟಿ ಅಡಿಪಾಯ.